ನೋಡಿ, ನಟಿ ರಮ್ಯಾಗೆ ರಾಜಕೀಯ ನಂಟು ಯಾವ ರೀತಿ ಇತ್ತು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆ ರಾಜಕೀಯ ನಂಟು ಯಾವೆಲ್ಲ ವಿಚಾರಗಳಿಗೆ ಬಳಕೆ ಆಗ್ತಾ ಇತ್ತು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ರಮ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಂಟಿತ್ತು. ಈ ರಾಜಕೀಯ ನಂಟು ದುಬೈ ಟು ಬೆಂಗಳೂರು, ಬೆಂಗಳೂರು ಟು ದುಬೈ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಾರಣ ಆಗಿತ್ತಾ, ಸಹಕಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ. ಕಂಪನಿ ಶುರು ಮಾಡಿ ಕೆಲವು ತಿಂಗಳಲ್ಲಿ ಜಮೀನು ಸಿಗುತ್ತೆ ಈ ನಟಿ ಆ ಕಂಪನಿಯ ನಿರ್ದೇಶಕಿ ರಮ್ಯಾಗೆ. 9 ತಿಂಗಳಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ ಇವರ ಕಂಪನಿಗೆ. 2022 ಏಪ್ರಿಲ್ 21 ತನ್ನ ಕೆಐಪಿಎಲ್ ಕಂಪನಿ ಆರಂಭ ಆಗುತ್ತೆ. ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ಈ ಕಂಪನಿಯ ಮೂಲಕ. ಆ ರಮ್ಯಾ ಕಂಪನಿಗೆ ಜಮೀನು ಮಂಜೂರಿಗೆ ದೊಡ್ಡ ಕಂಪನಿಗಳು ಪೈಪೋಟಿ ಕೂಡ ನಡೆಸುತ್ತೆ ನೋಡಿ. ಕೆಐಎಡಿಬಿಯಿಂದ ಜಮೀನಿಗೆ ಒದ್ದಾಡುವ ಕಂಪನಿಗಳ ಮಧ್ಯೆ ಸಲೀಸಾಗಿ ಸರಳವಾಗಿ ರಮ್ಯಾ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಜಮೀನು ಸಿಗಬೇಕು ಅಂತಂದ್ರೆ. ಆದ್ರೆ ರಮ್ಯಾಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಎಲ್ಲಾ ಕಂಪನಿಗಳನ್ನ ಮೀರಿ ರಮ್ಯಾ ಅವರ ನಿರ್ದೇಶನದ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಪ್ರಭಾವ ಬೀರಿ ಜಮೀನನ್ನ ಮಂಜೂರು ಮಾಡಿಸಿದ್ರು ರಮ್ಯಾ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ರೀತಿ ಹಲವು ವಿಚಾರಗಳು ಬಯಲಾಗಿದೆ. ನಟಿ ರಮ್ಯಾ ಅವರ ಕಂಪನಿ ಷೇರು, ಆದಾಯದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸದ್ಯಕ್ಕೆ ಬ್ಯಾಂಕ್ ಖಾತೆ ಸೇರಿ ಹಲವು ವಿಚಾರಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, 12 ಎಕರೆ ಜಮೀನು ಸಲೀಸಾಗಿ ಸರಳವಾಗಿ ಮಂಜೂರಾಗಿದೆ ಅಂತಂದ್ರೆ ಅದನ್ನ ಮಂಜೂರು ಮಾಡಿದವರು ಯಾರು? ಎಲ್ಲವೂ ರೂಲ್ಸ್ ಪ್ರಕಾರ ಆಗಿದೆಯಾ? ಜಮೀನು ಮಂಜೂರಾಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಆಗಿದೆ? ಹಲವು ಕಂಪನಿಗಳ ಪೈಪೋಟಿಯ ಮಧ್ಯೆ ರಮ್ಯಾ ಅವರಿಗೆ ಅಷ್ಟು ಸುಲಭವಾಗಿ 12 ಎಕರೆ ಜಮೀನು ಸಿಕ್ಕಿದ್ ಹೇಗೆ? ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾರು ಅಧಿಕಾರದಲ್ಲಿದ್ದಾಗ ಈ 12 ಎಕರೆ ಜಮೀನು ಮಂಜೂರು ಮಾಡಿದ್ರು? ಎಲ್ಲ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ನೋಡಿ, ನಟಿ ರಮ್ಯಾಗೆ ರಾಜಕೀಯ ನಂಟು ಯಾವ ರೀತಿ ಇತ್ತು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆ ರಾಜಕೀಯ ನಂಟು ಯಾವೆಲ್ಲ ವಿಚಾರಗಳಿಗೆ ಬಳಕೆ ಆಗ್ತಾ ಇತ್ತು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ರಮ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಂಟಿತ್ತು. ಈ ರಾಜಕೀಯ ನಂಟು ದುಬೈ ಟು ಬೆಂಗಳೂರು, ಬೆಂಗಳೂರು ಟು ದುಬೈ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಾರಣ ಆಗಿತ್ತಾ, ಸಹಕಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ. ಕಂಪನಿ ಶುರು ಮಾಡಿ ಕೆಲವು ತಿಂಗಳಲ್ಲಿ ಜಮೀನು ಸಿಗುತ್ತೆ ಈ ನಟಿ ಆ ಕಂಪನಿಯ ನಿರ್ದೇಶಕಿ ರಮ್ಯಾಗೆ. 9 ತಿಂಗಳಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ ಇವರ ಕಂಪನಿಗೆ. 2022 ಏಪ್ರಿಲ್ 21 ತನ್ನ ಕೆಐಪಿಎಲ್ ಕಂಪನಿ ಆರಂಭ ಆಗುತ್ತೆ. ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ಈ ಕಂಪನಿಯ ಮೂಲಕ. ಆ ರಮ್ಯಾ ಕಂಪನಿಗೆ ಜಮೀನು ಮಂಜೂರಿಗೆ ದೊಡ್ಡ ಕಂಪನಿಗಳು ಪೈಪೋಟಿ ಕೂಡ ನಡೆಸುತ್ತೆ ನೋಡಿ. ಕೆಐಎಡಿಬಿಯಿಂದ ಜಮೀನಿಗೆ ಒದ್ದಾಡುವ ಕಂಪನಿಗಳ ಮಧ್ಯೆ ಸಲೀಸಾಗಿ ಸರಳವಾಗಿ ರಮ್ಯಾ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಜಮೀನು ಸಿಗಬೇಕು ಅಂತಂದ್ರೆ. ಆದ್ರೆ ರಮ್ಯಾಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಎಲ್ಲಾ ಕಂಪನಿಗಳನ್ನ ಮೀರಿ ರಮ್ಯಾ ಅವರ ನಿರ್ದೇಶನದ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಪ್ರಭಾವ ಬೀರಿ ಜಮೀನನ್ನ ಮಂಜೂರು ಮಾಡಿಸಿದ್ರು ರಮ್ಯಾ. ಡಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ರೀತಿ ಹಲವು ವಿಚಾರಗಳು ಬಯಲಾಗಿದೆ. ನಟಿ ರಮ್ಯಾ ಅವರ ಕಂಪನಿ ಷೇರು, ಆದಾಯದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸದ್ಯಕ್ಕೆ ಬ್ಯಾಂಕ್ ಖಾತೆ ಸೇರಿ ಹಲವು ವಿಚಾರಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, 12 ಎಕರೆ ಜಮೀನು ಸಲೀಸಾಗಿ ಸರಳವಾಗಿ ಮಂಜೂರಾಗಿದೆ ಅಂತಂದ್ರೆ ಅದನ್ನ ಮಂಜೂರು ಮಾಡಿದವರು ಯಾರು? ಎಲ್ಲವೂ ರೂಲ್ಸ್ ಪ್ರಕಾರ ಆಗಿದೆಯಾ? ಜಮೀನು ಮಂಜೂರಾಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಆಗಿದೆ? ಹಲವು ಕಂಪನಿಗಳ ಪೈಪೋಟಿಯ ಮಧ್ಯೆ ರಮ್ಯಾ ಅವರಿಗೆ ಅಷ್ಟು ಸುಲಭವಾಗಿ 12 ಎಕರೆ ಜಮೀನು ಸಿಕ್ಕಿದ್ ಹೇಗೆ? ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾರು ಅಧಿಕಾರದಲ್ಲಿದ್ದಾಗ ಈ 12 ಎಕರೆ ಜಮೀನು ಮಂಜೂರು ಮಾಡಿದ್ರು? ಎಲ್ಲ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ನೋಡಿ, ನಟಿ ರಮ್ಯಾಗೆ ರಾಜಕೀಯ ನಂಟು ಯಾವ ರೀತಿ ಇತ್ತು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆ ರಾಜಕೀಯ ನಂಟು ಯಾವೆಲ್ಲ ವಿಚಾರಗಳಿಗೆ ಬಳಕೆ ಆಗ್ತಾ ಇತ್ತು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ರಮ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಂಟಿತ್ತು. ಈ ರಾಜಕೀಯ ನಂಟು ದುಬೈ ಟು ಬೆಂಗಳೂರು, ಬೆಂಗಳೂರು ಟು ದುಬೈ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಾರಣ ಆಗಿತ್ತಾ, ಸಹಕಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ. ಕಂಪನಿ ಶುರು ಮಾಡಿ ಕೆಲವು ತಿಂಗಳಲ್ಲಿ ಜಮೀನು ಸಿಗುತ್ತೆ ಈ ನಟಿ ಆ ಕಂಪನಿಯ ನಿರ್ದೇಶಕಿ ರಮ್ಯಾಗೆ. 9 ತಿಂಗಳಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ ಇವರ ಕಂಪನಿಗೆ. 2022 ಏಪ್ರಿಲ್ 21 ತನ್ನ ಕೆಐಪಿಎಲ್ ಕಂಪನಿ ಆರಂಭ ಆಗುತ್ತೆ.
ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ಈ ಕಂಪನಿಯ ಮೂಲಕ. ರನ್ಯಾ ಕಂಪನಿಗೆ ಜಮೀನು ಮಂಜೂರಿಗೆ ದೊಡ್ಡ ಕಂಪನಿಗಳು ಪೈಪೋಟಿ ಕೂಡ ನಡೆಸುತ್ತೆ ನೋಡಿ. ಕೆಐಎಡಿಬಿಯಿಂದ ಜಮೀನಿಗೆ ಒದ್ದಾಡುವ ಕಂಪನಿಗಳ ಮಧ್ಯೆ ಸಲೀಸಾಗಿ ಸರಳವಾಗಿ ರನ್ಯಾ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಜಮೀನು ಸಿಗಬೇಕು ಅಂತಂದ್ರೆ. ಆದ್ರೆ ರನ್ಯಾಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಎಲ್ಲಾ ಕಂಪನಿಗಳನ್ನ ಮೀರಿ ರನ್ಯಾ ಅವರ ನಿರ್ದೇಶನದ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಪ್ರಭಾವ ಬೀರಿ ಜಮೀನನ್ನ ಮಂಜೂರು ಮಾಡಿಸಿದ್ರು ರನ್ಯಾ. ಟಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ರೀತಿ ಹಲವು ವಿಚಾರಗಳು ಬಯಲಾಗಿದೆ. ನಟಿ ರನ್ಯಾ ಅವರ ಕಂಪನಿ ಷೇರು ಆದಾಯದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸದ್ಯಕ್ಕೆ ಬ್ಯಾಂಕ್ ಖಾತೆ ಸೇರಿ ಹಲವು ವಿಚಾರಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, 12 ಎಕರೆ ಜಮೀನು ಸಲೀಸಾಗಿ ಸರಳವಾಗಿ ಮಂಜೂರಾಗಿದೆ ಅಂತಂದ್ರೆ ಅದನ್ನ ಮಂಜೂರು ಮಾಡಿದವರು ಯಾರು? ಎಲ್ಲವೂ ರೂಲ್ಸ್ ಪ್ರಕಾರ ಆಗಿದೆಯಾ? ಜಮೀನು ಮಂಜೂರು ಆಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಆಗಿದೆ? ಹಲವು ಕಂಪನಿಗಳ ಪೈಪೋಟಿಯ ಮಧ್ಯೆ ರನ್ಯಾ ಅವರಿಗೆ ಅಷ್ಟು ಸುಲಭವಾಗಿ 12 ಎಕರೆ ಜಮೀನು ಸಿಕ್ಕಿದ್ ಹೇಗೆ? ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶಕ್ಕಾಗಿ, ಯಾರು ಅಧಿಕಾರದಲ್ಲಿದ್ದಾಗ ಈ 12 ಎಕರೆ ಜಮೀನು ಮಂಜೂರು ಮಾಡಿದ್ರು? ಎಲ್ಲ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರೋದು. ನೋಡಿ, ನಟಿ ರನ್ಯಾಗೆ ರಾಜಕೀಯ ನಂಟು ಯಾವ ರೀತಿ ಇತ್ತು ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಆ ರಾಜಕೀಯ ನಂಟು ಯಾವೆಲ್ಲ ವಿಚಾರಗಳಿಗೆ ಬಳಕೆ ಆಗ್ತಾ ಇತ್ತು ಅನ್ನೋದು ಕೂಡ ಮತ್ತೊಂದು ಪ್ರಶ್ನೆ. ರನ್ಯಾಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ನಂಟಿತ್ತು. ಈ ರಾಜಕೀಯ ನಂಟು ದುಬೈ ಟು ಬೆಂಗಳೂರು, ಬೆಂಗಳೂರು ಟು ದುಬೈ ಯಾವುದೇ ರೀತಿಯ ಸಮಸ್ಯೆ ಇಲ್ಲದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಕಾರಣ ಆಗಿತ್ತಾ, ಸಹಕಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ. ಕಂಪನಿ ಶುರು ಮಾಡಿ ಕೆಲವು ತಿಂಗಳಲ್ಲಿ ಜಮೀನು ಸಿಗುತ್ತೆ ಈ ನಟಿ ಆ ಕಂಪನಿಯ ನಿರ್ದೇಶಕಿ ರನ್ಯಾಗೆ. 9 ತಿಂಗಳಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗುತ್ತೆ ಇವರ ಕಂಪನಿಗೆ. 2022 ಏಪ್ರಿಲ್ 21 ತನ್ನ ಕೆಐಪಿಎಲ್ ಕಂಪನಿ ಆರಂಭ ಆಗುತ್ತೆ. ಕೋಟಿಗಟ್ಟಲೆ ವ್ಯವಹಾರ ನಡೆಯುತ್ತೆ ಈ ಕಂಪನಿಯ ಮೂಲಕ. ರನ್ಯಾ ಕಂಪನಿಗೆ ಜಮೀನು ಮಂಜೂರಿಗೆ ದೊಡ್ಡ ಕಂಪನಿಗಳು ಪೈಪೋಟಿ ಕೂಡ ನಡೆಸುತ್ತೆ ನೋಡಿ. ಕೆಐಎಡಿಬಿಯಿಂದ ಜಮೀನಿಗೆ ಒದ್ದಾಡುವ ಕಂಪನಿಗಳ ಮಧ್ಯೆ ಸಲೀಸಾಗಿ ಸರಳವಾಗಿ ರನ್ಯಾ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಜಮೀನು ಸಿಗಬೇಕು ಅಂತಂದ್ರೆ. ಆದ್ರೆ ರನ್ಯಾಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಎಲ್ಲಾ ಕಂಪನಿಗಳನ್ನ ಮೀರಿ ರನ್ಯಾ ಅವರ ನಿರ್ದೇಶನದ ಕಂಪನಿಗೆ 12 ಎಕರೆ ಜಮೀನು ಸಿಗುತ್ತೆ. ಪ್ರಭಾವ ಬೀರಿ ಜಮೀನನ್ನ ಮಂಜೂರು ಮಾಡಿಸಿದ್ರು ರನ್ಯಾ. ಟಿಆರ್ಐ ಅಧಿಕಾರಿಗಳ ತನಿಖೆಯಲ್ಲಿ ಈ ರೀತಿ ಹಲವು ವಿಚಾರಗಳು ಬಯಲಾಗಿದೆ. ನಟಿ ರನ್ಯಾ ಅವರ ಕಂಪನಿ ಷೇರು ಆದಾಯದ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಸದ್ಯಕ್ಕೆ ಬ್ಯಾಂಕ್ ಖಾತೆ ಸೇರಿ ಹಲವು ವಿಚಾರಗಳಲ್ಲಿ ಪರಿಶೀಲನೆ ಆಗ್ತಾ ಇದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, 12 ಎಕರೆ ಜಮೀನು ಸಲೀಸಾಗಿ ಸರಳವಾಗಿ ಮಂಜೂರಾಗಿದೆ ಅಂತಂದ್ರೆ ಅದನ್ನ ಮಂಜೂರು ಮಾಡಿದವರು ಯಾರು? ಎಲ್ಲವೂ ರೂಲ್ಸ್ ಪ್ರಕಾರ ಆಗಿದೆಯಾ? ಜಮೀನು ಮಂಜೂರು ಆಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಆಗಿದೆ? ಹಲವು ಕಂಪನಿಗಳ ಪೈಪೋಟಿಯ ಮಧ್ಯೆ ರನ್ಯಾ ಅವರಿಗೆ ಅಷ್ಟು ಸುಲಭವಾಗಿ 12 ಎಕರೆ ಜಮೀನು